ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಈ ಕೃತಿಯ ಓದುವಿನ ಮುಂದುವರೆದ ಭಾಗದಲ್ಲಿ ಪಠ್ಯ 2 ಭಾಗ 3ರಲ್ಲಿ ಕಂಡ 4 ಅಧ್ಯಾಯ ಕುರಿತು ಇಂದು ಓದುತ್ತಾ ಇದ್ದೀನಿ. ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಮನ್ನು ತಿಳಿಸುತ್ತೇನೆ. ಕಂಡ 4 ದೊರೆ ಬಿಂಬಸಾರನ ಪರಿವರ್ತನೆ. ರಾಜಗೃಹ ನಗರವು ಮಗಧ ಸಾಮ್ರಾಜ್ಯದ ದೊರೆಯಾದ ಶ್ರೇಣಿಯ ಬಿಂಬಸಾರನ ರಾಜಧಾನಿಯಾಗಿತ್ತು. ಜನರು ನಗರದಲ್ಲಿದ್ದ ಅಪಾರ ಸಂಖ್ಯೆಯ ಜಟಿಲರು ಹೊಸ ಧರ್ಮವೊಂದಕ್ಕೆ ಪರಿವರ್ತಿತರಾದ ವಿಷಯವನ್ನು ಕೇಳಿದರು. ಬುದ್ಧ ಮಹಾತ್ಮನ ಕುರಿತು ಮಾತನಾಡಲಾರಂಭಿಸಿದರು. ದೊರೆಯಾದ ಬಿಂಬಸಾರನಿಗೂ ಮಹಾತ್ಮನಾದ ಗೌತಮ ಬುದ್ಧನು ನಗರಕ್ಕೆ ಆಗಮಿಸಿರುವ ವಿಷಯ ತಿಳಿಯಿತು. ಅತ್ಯಂತ ಸಂಪ್ರದಾಯನಿಷ್ಠರು ಹಠವಾದಿಗಳು ಆಗಿದ್ದ ಜಟಿಲರನ್ನು ಪರಿವರ್ತಿಸುವುದು ಸಣ್ಣ ಸಂಗತಿಯಲ್ಲ ಎಂದು ಭಾವಿಸಿದ ದೊರೆ ಬಿಂಬಸಾರನು ಬಹುಶಃ ಜಟಿಲರನ್ನು ಪರಿವರ್ತಿಸಿದ ಬುದ್ಧನು ಪೂಜ್ಯನೂ ತಥಾಗತನೂ ಆಗಿರಬೇಕೆಂದು ಊಹಿಸಿದನು. ಆ ಮಹಾಪುರುಷನು ಜ್ಞಾನ ಮತ್ತು ನಡತೆಯಲ್ಲಿ ಶ್ರೇಷ್ಠನಾಗಿದ್ದುಕೊಂಡು ಈ ಪ್ರಪಂಚವನ್ನು ತಿಳಿದವನು, ಸರ್ವಶ್ರೇಷ್ಠನೂ ಜನರ ಪಾಲಿಗೆ ಮಾರ್ಗದರ್ಶಕನೂ ಆಗಿರಬೇಕು. ಜೊತೆಗೆ ದೇವರು ಮತ್ತು ಮಾನವ ಇವರಿಬ್ಬರ ಪಾಲಿಗೆ ಅವನು ಗುರುವಾಗಿರಬೇಕು. ತಾನು ಅರಿತ ಸತ್ಯವನ್ನು ಬೋಧಿಸುತ್ತಿರಬೇಕೆಂದು ಭಾವಿಸತೊಡಗಿದನು. ಆ ಮಹಾಮಹಿಮನು ಬಹುಶಃ ಆರಂಭ, ಮಧ್ಯೆ ಮತ್ತು ಅತ್ಯಂತ ಪ್ರಿಯವಾಗುವ ಹಾಗೂ ಅಕ್ಷರಶ ಅರ್ಥದಲ್ಲಿಯೂ ಜನರಿಗೆ ಪ್ರಿಯವಾಗುವ ಧಮ್ಮವನ್ನು ಬೋಧಿಸುತ್ತಿರಬೇಕು. ಅವನು ಪರಿಪೂರ್ಣನಾದ, ಶುದ್ಧವಾದ ಹಾಗೂ ಪವಿತ್ರವಾದ ಜೀವನ ನಡೆಸುವಂತೆ ಜನತೆಗೆ ಉಪದೇಶಿಸುತ್ತಿರಬೇಕು. ಅವನಂಥ ಪುಣ್ಯ ಪುರುಷನ ದರ್ಶನ ಪಡೆಯುವುದು ಒಳ್ಳೆಯದು ಎಂದು ಬಿಂಬಸಾರನು ನಿರ್ಧರಿಸಿದನು. ಈ ರೀತಿಯಲ್ಲಿ ಯೋಚಿಸಿದ ದೊರೆ ಬಿಂಬಸಾರನು ತನ್ನ ಮಗಧ ಸಾಮ್ರಾಜ್ಯದ 1.20 ಲಕ್ಷ ಬ್ರಾಹ್ಮಣರನ್ನು ಗೃಹಸ್ಥರನ್ನು ಕರೆದುಕೊಂಡು ಪವಿತ್ರಾತ್ಮನು ಉಳಿದುಕೊಂಡಿದ್ದ ಸ್ಥಳದತ್ತ ತೆರಳಿದನು. ಬುದ್ಧ ಮಹಾತ್ಮನನ್ನು ಭೇಟಿ ಮಾಡಿ ಗೌರವಯುತವಾಗಿ ನಮಸ್ಕರಿಸಿ ಅವನ ಪಾದದ ಬಳಿ ಕುಳಿತುಕೊಂಡನು. ದೊರೆ ಬಿಂಬಸಾರನ ಜೊತೆ ಆಗಮಿಸಿದ ಮಗಧದ ಬ್ರಾಹ್ಮಣರು ಮತ್ತು ಗೃಹಸ್ಥರಲ್ಲಿ ಕೆಲವು ಜನರು ಗೌರವಪೂರ್ವಕವಾಗಿ ಮಹಾತ್ಮನಿಗೆ ನಮಸ್ಕರಿಸಿ ಅವನ ಹತ್ತಿರದಲ್ಲಿ ಕುಳಿತರು. ಮತ್ತೆ ಕೆಲವರು ಉಭಯ ಕುಶಲೋಪರಿಯ ನಂತರ ಅವನ ಪಕ್ಕದಲ್ಲಿ ಕುಳಿತರು. ಮತ್ತೆ ಕೆಲವರು ತಮ್ಮ ಹೆಸರು, ಕುಲಗೋತ್ರಗಳನ್ನು ತಿಳಿಸುತ್ತಾ ಅವನ ಮುಂಭಾಗದಲ್ಲಿ ಕುಳಿತರು. ಇನ್ನು ಕೆಲವರು ಕೇವಲ ಮೌನವಾಗಿ ಅವನ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ನೆಲದ ಮೇಲೆ ಕುಳಿತುಕೊಂಡರು. ಆ ಸಂದರ್ಭದಲ್ಲಿ ಮಗಧ ಸಾಮ್ರಾಜ್ಯದ ಬ್ರಾಹ್ಮಣರು ಮತ್ತು ಗೃಹಸ್ಥರು ಪವಿತ್ರ ಭಗವಾನನ ಜೊತೆಯಲ್ಲಿರುವ ಸನ್ಯಾಸಿಗಳ ಮಧ್ಯದಲ್ಲಿ ಕುಳಿತಿದ್ದ ಊರುವೆಲ್ ಕಶ್ಯಪನನ್ನು ನೋಡಿ, ಇದು ಹೇಗೆ ಸಾಧ್ಯ? ಈ ಮಹಾಸಮಣನು ಊರುವೆಲ್ ಕಶ್ಯಪನ ಕೈ ಕೆಳಗೆ ಪವಿತ್ರ ಜೀವನ ನಡೆಸುತ್ತಿದ್ದಾನೋ ಅಥವಾ ಊರುವೆಲ್ ಕಶ್ಯಪನು ಈ ಮಹಾಸಮಣನ ಕೈ ಕೆಳಗೆ ಪವಿತ್ರ ಜೀವನ ನಡೆಸುತ್ತಿದ್ದಾನೋ ಎಂದು ತಮ್ಮಲ್ಲಿ ಪ್ರಶ್ನಿಸಿಕೊಂಡರು. ಅಷ್ಟೊಂದು ಬ್ರಾಹ್ಮಣರ ಮತ್ತು ಗೃಹಸ್ಥರ ಮನಸ್ಸಿನಲ್ಲಿರುವ ಈ ಪ್ರಶ್ನೆಯನ್ನು ತನ್ನ ಮನಸ್ಸಿನಲ್ಲಿ ಗ್ರಹಿಸಿದ ಮಹಾತ್ಮ ಹಾಗೂ ಪೂಜ್ಯನಾದ ಬುದ್ಧನು ಊರುವೆಲ್ ಕಶ್ಯಪನನ್ನು ಕುರಿತು, ಎಲೈ ಪೂಜ್ಯನಾದ ಊರುವೆಲ್ ವಾಸಿಯಾದ ಕಶ್ಯಪನೇ, ಮಹಾತ್ಮನೆಂದು ಕರೆಯಲ್ಪಡುವ ನೀನು ನಿನ್ನ ಅಗ್ನಿ ಪೂಜೆಯನ್ನು ಮರೆಯಲು ಕಾರಣವೇನು? ಇದಕ್ಕೆ ಕಾರಣವಾದ ಯಾವ ಘಟನೆಯನ್ನು ನೀನು ನೋಡಿದೆ? ನಿನ್ನ ಅಗ್ನಿಹೋತ್ರವನ್ನು ಮರೆತದ್ದು ಹೇಗೆ ಎಂದು ಪ್ರಶ್ನಿಸಿದನು. ಇದಕ್ಕೆ ಉತ್ತರವಾಗಿ ಕಶ್ಯಪನು, ರೂಪ, ಶಬ್ದ, ರಸ, ಇಂದ್ರಿಯ ಸುಖಕ್ಕೆ ಬೇಕಾದ ಸ್ತ್ರೀಯರು ಇವುಗಳೆಲ್ಲವೂ ನಮಗೆ ದೊರಕುತ್ತವೆ ಎಂದು ಯಜ್ಞಗಳು ಭರವಸೆಯನ್ನು ನೀಡುತ್ತವೆ. ಆದರೆ ಇವು ಅಶುದ್ಧವೆಂದು ಈಗ ನನಗೆ ಅರಿವಾಗಿದೆ. ನನಗೀಗ ಯಜ್ಞಾಗದಿಗಳಲ್ಲಿ ಆಸಕ್ತಿ ಹೋಗಿದೆ ಎಂದು ತಿಳಿಸಿದನು. ನಿನ್ನದೇನು ಅಭ್ಯಂತರವಿಲ್ಲದಿದ್ದರೆ ನಿನ್ನನ್ನು ಆ ರೀತಿಯಲ್ಲಿ ಯೋಚಿಸುವಂತೆ ಮಾಡಿದ ಪ್ರೇರಣೆಗಳ ಬಗ್ಗೆ ತಿಳಿಸು ಎಂದು ಬುದ್ಧ ಭಗವಾನನು ಕಶ್ಯಪನಲ್ಲಿ ಮನವಿ ಮಾಡಿಕೊಂಡನು. ತಕ್ಷಣ ಪೂಜ್ಯ ಊರುವೆಲ್ ಕಶ್ಯಪನು ತನ್ನ ಆಸನದಿಂದ ಎದ್ದು ತನ್ನ ಒಂದು ಭುಜವನ್ನು ಮುಚ್ಚುವಂತೆ ವಸ್ತ್ರವನ್ನು ಸರಿಪಡಿಸಿಕೊಂಡು ಪವಿತ್ರಾತ್ಮನ ಕಾಲಿಗೆ ತನ್ನ ತಲೆ ತಾಗುವಂತೆ ಅಡ್ಡಬಿದ್ದು ಈ ರೀತಿ ಹೇಳಿದನು: ಈ ಪವಿತ್ರಾತ್ಮನೇ,
ನನ್ನ ಗುರು, ನಾನು ಈ ಮಹಾಮಹಿಮನ ಶಿಷ್ಯ. ಈ ಮಾತನ್ನು ಕೇಳಿದ ಮಗಧದ ಬ್ರಾಹ್ಮಣರಿಗೆ ಮತ್ತು ಗೃಹಸ್ಥರಿಗೆ ಊರ್ವೆಲ್ ಕಶ್ಯಪನು ಮಹಾಸಮಣನ ಕೈ ಕೆಳಗೆ ಪವಿತ್ರ ಜೀವನ ನಡೆಸುತ್ತಿದ್ದಾನೆ ಎಂಬುದು ಮನವರಿಕೆಯಾಯಿತು. ಸುಮಾರು 1,20,000 ಮಗಧ ಬ್ರಾಹ್ಮಣರು ಮತ್ತು ಗೃಹಸ್ಥರ ಮನಸ್ಸಿನಲ್ಲಿ ಎದ್ದ ಚಿಂತೆಯನ್ನು ತನ್ನ ಮನಸ್ಸಿನಲ್ಲಿಯೇ ಗ್ರಹಿಸಿದ ಪವಿತ್ರಾತ್ಮನಾದ ಗೌತಮ ಬುದ್ಧನು ಅವರಿಗೆ ತನ್ನ ಧಮ್ಮವನ್ನು ಬೋಧಿಸಿದನು. ಕಪ್ಪು ಕಲೆಗಳಿಲ್ಲದ ಶುಭ್ರ ವಸ್ತ್ರವು ಹೇಗೆ ತನ್ನ ಬಣ್ಣಗಳನ್ನು ಪಡೆಯುತ್ತಿದೆಯೋ ಅದೇ ರೀತಿಯಲ್ಲಿ ಬಿಂಬಸಾರನ ಮುಖಂಡತ್ವದಲ್ಲಿ 1,10,000 ಮಗಧ ಬ್ರಾಹ್ಮಣರು ಗೃಹಸ್ಥರು ತಾವು ಕುಳಿತಿದ್ದ ಸ್ಥಳದಲ್ಲಿ ಶುದ್ಧವಾದ ಹಾಗೂ ನಿರ್ಮಲವಾದ ಧಮ್ಮವೆಂಬ ಬಣ್ಣವನ್ನು ಪಡೆದರು. ಇನ್ನುಳಿದ 10,000 ಪ್ರಜೆಗಳು ತಮ್ಮಿ ಹೊಸ ಧಮ್ಮದ ಸಾಧಾರಣ ಅನ್ವಯಿಗಳಾಗುತ್ತವೆ ಎಂದು ಸಾರಿದರು. ಇದನ್ನು ಗಮನಿಸಿದ ಮಗಧ ಸಾಮ್ರಾಜ್ಯದ ದೊರೆಯಾದ ಸೇನೆಯ ಬಿಂಬಸಾರನು ಧಮ್ಮದ ಅರ್ಥವನ್ನು ತಿಳಿದುಕೊಂಡು ಅದರ ಸೂಕ್ಷ್ಮವನ್ನು ಅರಿತು ತನ್ನೊಳಗಿದ್ದ ಅನಿಶ್ಚಿತತೆಯನ್ನು ಹೋಗಲಾಡಿಸಿಕೊಂಡು ಸಂಶಯಗಳನ್ನು ನಿವಾರಿಸಿಕೊಂಡು ಬುದ್ಧ ಮಹಾತ್ಮನನ್ನು ಉದ್ದೇಶಿಸಿ, ಹೇ ಭಗವಾನ್, ನಾನು ಹಿಂದೆ ಯುವರಾಜನಾಗಿದ್ದಾಗ ನನಗೆ 5 ಆಕಾಂಕ್ಷೆಗಳಿದ್ದವು. ಅವುಗಳನ್ನು ಈ ದಿನ ನಾನು ಪೂರೈಸಿಕೊಂಡೆ. ಭಗವಾನ್, ನಾನು ಹಿಂದೆ ಯುವರಾಜನಾಗಿದ್ದಾಗ ನಾನು ಅಭಿಷಿಕ್ತ ದೊರೆಯಾಗಬೇಕು ಎಂಬ ಆಶಯವು ನನ್ನ ಮೊದಲ ಆಕಾಂಕ್ಷೆಯಾಗಿತ್ತು. ಈಗ ನನ್ನ ಆ ಆಶಯವು ಪೂರ್ಣಗೊಂಡಿದೆ. ಪೂಜ್ಯನಾದ ಹಾಗೂ ಪೂರ್ಣ ಜ್ಞಾನೋದಯವನ್ನು ಪಡೆದ ಮಹಾನ್ ಪುರುಷನೊಬ್ಬ ನನ್ನ ರಾಜ್ಯಕ್ಕೆ ಬರಬೇಕು ಎಂಬುದು ನನ್ನ 2ನೇ ಆಶೆಯಾಗಿತ್ತು. ಅದು ಈಗ ನೆರವೇರಿದೆ. ಭಗವಾನ್, ಅಂಥ ಪವಿತ್ರಾತ್ಮನ ಸೇವೆಯನ್ನು ನಾನು ಮಾಡಬೇಕು ಎಂಬುದು ನನ್ನ 3ನೇ ಆಶೆಯಾಗಿತ್ತು. ಅದು ನೆರವೇರಿದೆ. ಆ ಪವಿತ್ರಾತ್ಮನ ಧರ್ಮ ನನಗೆ ತಿಳಿಯುವಂತಾಗಲಿ ಎಂಬುದು ನನ್ನ 5ನೇ ಆಸೆಯಾಗಿತ್ತು. ಈ ಆಸೆಯೂ ಈಡೇರಿದೆ. ಹೇ ಭಗವಾನ್, ನಾನು ಹಿಂದೆ ಯುವರಾಜನಾಗಿದ್ದ ಹೊಂದಿದ್ದ ಆ 5 ಆಕಾಂಕ್ಷೆಗಳು ಇವೆ. ಅದ್ಭುತ ಭಗವಾನ್, ಪರಮಾಶ್ಚರ್ಯ. ತಲೆ ಕೆಳಗಾಗಿ ಬಿದ್ದ ವಸ್ತುವನ್ನು ನಾವು ಮತ್ತೆ ಹೇಗೆ ಎತ್ತಿ ನಿಲ್ಲಿಸ್ತೀವೋ, ಅವ್ಯಕ್ತವಾಗಿರುವುದನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತೀವೋ, ದಾರಿ ಕಳೆದುಕೊಂಡಿರುವವರಿಗೆ ಹೇಗೆ ದಾರಿ ತೋರಿಸ್ತೀವೋ, ಕಣ್ಣಿದ್ದವರು ವಸ್ತುಗಳನ್ನು ನೋಡಲು ಅನುಕೂಲವಾಗುವಂತೆ ಕತ್ತಲೆಯಲ್ಲಿರುವವರಿಗೆ ಬೆಳಕಿನ ದೀಪ ನೀಡುವ ರೀತಿಯಲ್ಲಿ ಮಹಾತ್ಮನು ತನ್ನ ಧಮ್ಮವನ್ನು ನಮಗೆ ಅನೇಕ ರೀತಿಯಲ್ಲಿ ಬೋಧಿಸಿದ್ದಾನೆ ಎಂದು ನುಡಿದನಲ್ಲದೆ. ಹೇ ಭಗವಾನ್, ನಾನು ಬುದ್ಧನಿಗೆ ಶರಣಾಗಿದ್ದೇನೆ, ಧಮ್ಮಕ್ಕೆ ಶರಣಾಗಿದ್ದೇನೆ, ಬಿಕ್ಕುಗಳ ಸಂಘಕ್ಕೆ ಶರಣಾಗಿದ್ದೇನೆ. ಪವಿತ್ರಾತ್ಮನೇ, ನಾನು ಇಂದಿನಿಂದ ನನ್ನ ಜೀವ ಇರುವರೆಗೂ ಒಬ್ಬ ಸಾಧಾರಣ ಶಿಷ್ಯನಾಗಿ ತಮಗೆ ಶರಣಾಗುತ್ತೇನೆ, ಸ್ವೀಕರಿಸಿ ಎಂದು ಬುದ್ಧಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದರ ಮೂಲಕ ಮಗಧ ಸಾಮ್ರಾಜ್ಯದ ದೊರೆ ಬಿಂಬಸಾರನು ತನ್ನ ಅಸಂಖ್ಯಾತ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಪರಿವರ್ತನೆಯಾದನು. ಖಂಡ 5. ಅನಾಥಪಿಂಡಿಕನ ಪರಿವರ್ತನೆ. ಕೋಸಲ ರಾಜ್ಯದ ರಾಜಧಾನಿಯಾದ ಶ್ರಾವಸ್ತಿ ಪಟ್ಟಣದಲ್ಲಿ ಸುದತ್ತ ಎಂಬುವನು ಇದ್ದನು. ಆ ಸಮಯದಲ್ಲಿ ಕೋಸಲ ರಾಜ್ಯವನ್ನು ಪ್ರಸನ್ನಜೀತ್ ಎಂಬ ದೊರೆಯು ಆಳುತ್ತಿದ್ದನು. ಸುದತ್ತನು ರಾಜನ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದನು. ಬಡವರಿಗೆ ಅವನು ತೋರಿಸುತ್ತಿದ್ದ ಔದಾರ್ಯದಿಂದಾಗಿ ಆತನನ್ನು ಅನಾಥಪಿಂಡಿಕನೆಂಬ ಹೆಸರಿನಿಂದಲೂ ಕರೆಯಲಾಗುತ್ತಿತ್ತು. ಬುದ್ಧ ಭಗವಾನನು ರಾಜಗೃಹದಲ್ಲಿ ತಂಗಿದ್ದ ಸಂದರ್ಭದಲ್ಲಿ ಅನಾಥಪಿಂಡಿಕನು ತನ್ನ ಸ್ವಂತ ಕಾರ್ಯದ ನಿಮಿತ್ತ ಒಮ್ಮೆ ರಾಜಗೃಹ ನಗರಕ್ಕೆ ಹೋಗಬೇಕಾದ ಪ್ರಸಂಗ ಬಂದಿತ್ತು. ರಾಜಗೃಹ ನಗರದ ವರ್ತಕರ ಸಂಘದ ಮುಖ್ಯಸ್ಥನಾಗಿದ್ದ ವ್ಯಕ್ತಿಯೊಬ್ಬನಿಗೆ ಅವನ ಸೋದರಿಯನ್ನು ವಿವಾಹ ಮಾಡಿಕೊಡಲಾಗಿತ್ತು. ಹಾಗಾಗಿ ಅವನು ರಾಜಗೃಹಕ್ಕೆ ಹೋದಾಗಲೆಲ್ಲ ತನ್ನ ಸೋದರಿಯ ಮನೆಯಲ್ಲಿ ಉಳಿದುಕೊಳ್ಳುತ್ತಿದ್ದನು. ಸುದತ್ತನು ತನ್ನ ಸೋದರಿಯ ಮನೆಗೆ ಹೋದ ಸಂದರ್ಭದಲ್ಲಿ ವರ್ತಕರ ಸಂಘದ ಮುಖ್ಯಸ್ಥನಾಗಿದ್ದ ಅವನ ಸೋದರಿಯ ಪತಿಯು ಮಹಾತ್ಮನಾದ ಗೌತಮ ಬುದ್ಧ ಮತ್ತು ಅವನ ಅನುಯಾಯಿಗಳಿಗೆ ಅಪಾರ ಪ್ರಮಾಣದ ಅಡುಗೆ ಸಿದ್ಧಪಡಿಸುವಲ್ಲಿ ನಿರತನಾಗಿದ್ದನು. ಅಡುಗೆಯ ಸಿದ್ಧತೆಯನ್ನು ನೋಡಿದ ಸುದತ್ತನು ಬಹುಶಃ ಇದು ವಿವಾದ ಊಟದ ಸಿದ್ಧತೆ ಇರಬಹುದು, ಅಥವಾ ರಾಜನನ್ನು ಔತಣಕ್ಕೆ ಆಮಂತ್ರಿಸಿರಬೇಕು ಎಂದು ಊಹಿಸಿದನು. ಅನಂತರ ವಾಸ್ತವವನ್ನು ತಿಳಿದಾಗ ಅವನಿಗೆ ಬುದ್ಧ ಭಗವಾನನನ್ನು ನೋಡಬೇಕೆಂಬ ಕುತೂಹಲ ಉಂಟಾಗಿ ಅದೇ ರಾತ್ರಿ ಮಹಾತ್ಮನನ್ನು ನೋಡಲು ಹೊರಟನು. ಅನಾಥಪಿಂಡಿಕನ ಹೃದಯದ ಆಶಯವನ್ನು ಗ್ರಹಿಸಿದ ಗೌತಮ ಬುದ್ಧನು ಅವನಿಗೆ ಸಾಂತ್ವನ ಉಳಿಸುವ ಭಾಷೆಯಲ್ಲಿ ಸುಸ್ವಾಗತವನ್ನು ಬಯಸಿದನು. ತನ್ನ ಸ್ಥಾನದಲ್ಲಿ ಕುಳಿತುಕೊಂಡ ಮೇಲೆ ಅನಾಥಪಿಂಡಿಕನು ಯಾವುದಾದರೂ ಧಾರ್ಮಿಕ ವಿಷಯದ ಮೇಲೆ ಬುದ್ಧನ ಪ್ರವಚನ ಕೇಳಬೇಕೆಂಬ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದನು.
ಪವಿತ್ರ ಭಗವಾನನು ಅವನ ಇಚ್ಛೆಗೆ ಪ್ರತಿಕ್ರಿಯಿಸುತ್ತಾ, ನಮ್ಮ ಜೀವನವನ್ನು ರೂಪಿಸುವರ್ಯಾರು? ಈಶ್ವರನೆಂಬ ವ್ಯಕ್ತಿರೂಪದ ಸೃಷ್ಟಿಕರ್ತನೇ. ಒಂದು ವೇಳೆ ಈಶ್ವರನು ಸೃಷ್ಟಿಕರ್ತನಾಗಿದ್ದರೆ ಎಲ್ಲ ಜೀವಿಗಳು ಮೌನವಾಗಿ ಅವನ ಸೃಷ್ಟಿಯ ಶಕ್ತಿಗೆ ಶರಣಾಗಬೇಕು. ಅವರೆಲ್ಲ ಕುಂಬಾರನ ಕೈಯಿಂದ ರಚಿತವಾದ ಮಡಿಕೆಗಳಂತಿರಬೇಕು. ಈ ಜಗತ್ತನ್ನು ಈಶ್ವರನು ಸೃಷ್ಟಿ ಮಾಡಿದ್ದು ನಿಜವಾಗಿದ್ದರೆ ಇಲ್ಲಿ ದುಃಖಗಳಾಗಲಿ, ವಿಪತ್ತುಗಳಾಗಲಿ ಅಥವಾ ಪಾಪಗಳಾಗಲಿ ಇರಬಾರದು. ಏಕೆಂದರೆ ಪವಿತ್ರ ಮತ್ತು ಅಪವಿತ್ರ ಕೆಲಸಗಳೆರಡೂ ಅವನಿಂದಲೇ ಸೃಷ್ಟಿಯಾಗುತ್ತವೆ ಎಂದಾಗುತ್ತದೆ. ಇಲ್ಲವಾದರೆ ಇದಕ್ಕೆ ಬೇರೊಂದು ಕಾರಣವಿರಬೇಕು. ಹಾಗಾದರೆ ಅವನು ಸ್ವಯಂ ಸೃಷ್ಟಿಕರ್ತನಾಗಲು ಸಾಧ್ಯವಿಲ್ಲ. ಆದುದರಿಂದ ಈಶ್ವರನ ಕಲ್ಪನೆ ಅಥವಾ ಯೋಚನೆಯನ್ನು ತೊರೆಯುವುದು ಅವಶ್ಯಕವಾಗಿದೆ. ಇದಲ್ಲದೆ ಸೃಷ್ಟಿಗೆ ಸ್ವಯಂ ವ್ಯವಸ್ಥೆಯು ಕಾರಣವೆಂದು ಹೇಳಲಾಗಿದೆ. ಗಿಡವು ಬೀಜದಿಂದ ಹೊರಬರುವಂತೆ ನಮ್ಮ ಸುತ್ತಮುತ್ತಲಿನ ಎಲ್ಲ ವಸ್ತುಗಳು ಒಂದೊಂದು ಕಾರಣದಿಂದ ಹೊರಬರುತ್ತವೆ. ಒಬ್ಬನೇ ಪರಮಾತ್ಮ ಎಲ್ಲ ರೀತಿಯ ವಸ್ತುಗಳಿಗೂ ಹೇಗೆ ಕಾರಣವಾಗಬಲ್ಲ? ಈ ನಿಯಮವು ಅವೆಲ್ಲವನ್ನು ವ್ಯಾಪಿಸಿದರೆ ಅವುಗಳನ್ನು ಈಶ್ವರನಿಂದ ಖಂಡಿತವಾಗಿ ಸೃಷ್ಟಿಸಲು ಸಾಧ್ಯವಾಗದು. ಆತ್ಮವೇ ಸೃಷ್ಟಿಕರ್ತನೆಂದು ಹೇಳಲಾಗುತ್ತದೆ. ಆದರೆ ಆತ್ಮವೇ ಸೃಷ್ಟಿಕರ್ತನಾದರೆ ಬರೀ ಸಂತೋಷದಾಯಕ ವಸ್ತುಗಳನ್ನೇಕೆ ಜಗತ್ತಿನಲ್ಲಿ ಸೃಷ್ಟಿಸಲಿಲ್ಲ? ದುಃಖ ಮತ್ತು ಸುಖದ ಸಂಗತಿಗಳು ವಾಸ್ತವಿಕ ಹಾಗೂ ವಸ್ತುನಿಷ್ಠ. ಅವುಗಳು ಆತ್ಮನಿಂದ ಸೃಷ್ಟಿಯಾಗಿರಲು ಹೇಗೆ ಸಾಧ್ಯ? ಈ ಜಗತ್ತಿಗೆ ಸೃಷ್ಟಿಕರ್ತನೂ ಇಲ್ಲ, ವಿಧಿಯೂ ಇಲ್ಲ, ಕಾರಣ ತತ್ವವೂ ಇಲ್ಲ ಎಂಬ ವಾದಕ್ಕೆ ನೀನು ಅಂಟಿಕೊಂಡರೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದರಿಂದ ಮತ್ತು ಗುರಿಗೆ ತಕ್ಕಂತೆ ಸಾಧನೆಗಳನ್ನು ಹೊಂದಿಸಿಕೊಳ್ಳುವುದರಿಂದ ಉಪಯೋಗವೇನು? ಆದ್ದರಿಂದ ಈ ಕುರಿತು ನನ್ನ ವಾದವೇನೆಂದರೆ, ಈ ಜಗತ್ತಿನಲ್ಲಿ ಇರುವ ವಸ್ತುಗಳೆಲ್ಲಕ್ಕೂ ಕಾರಣವಿಲ್ಲದೇ ಇಲ್ಲ. ಅಂದರೆ ಈಶ್ವರನಾಗಲಿ, ಪರಮಾತ್ಮನಾಗಲಿ, ಆತ್ಮನಾಗಲಿ. ಕಾರಣವಿಲ್ಲದ ವಿಧಿಯಾಗಲಿ ಇದಕ್ಕೆಲ್ಲ ಸೃಷ್ಟಿಕರ್ತನು ಕಾರಣನಲ್ಲ. ನಮ್ಮ ನಡವಳಿಕೆಗಳು ಒಳ್ಳೆಯದನ್ನು ಕೆಟ್ಟದನ್ನು ಉಂಟು ಮಾಡುತ್ತದೆ. ಇಡೀ ಜಗತ್ತು ಕಾರಣತತ್ವದ ನಿಯಮಕ್ಕೊಳಪಟ್ಟಿದೆ. ಹೀಗೆ ಸಕ್ರಿಯವಾಗಿರುವ ಕಾರಣಗಳು ಅವಾಸ್ತವಿಕವಲ್ಲ. ಏಕೆಂದರೆ ಚಿನ್ನದಿಂದ ಮಾಡಲ್ಪಟ್ಟ ಲೋಟವು ಯಾವಾಗಲೂ ಚಿನ್ನವಾಗಿಯೇ ಇರುತ್ತದೆ. ಆದುದರಿಂದ ಈಶ್ವರನ ಪೂಜೆ, ಈಶ್ವರನ ಪ್ರಾರ್ಥನೆ ಮುಂತಾದವುಗಳನ್ನು ತ್ಯಜಿಸೋಣ. ನಿಷ್ಪ್ರಯೋಜಕವಾದ ಸೂಕ್ಷ್ಮ ವಿಚಾರಗಳಲ್ಲಿ ಮುಳುಗಿರುವುದು ಬೇಡ. ಆತ್ಮ ಮತ್ತು ನಿಸ್ವಾರ್ಥತೆಯನ್ನು ತ್ಯಜಿಸೋಣ. ಎಲ್ಲವೂ ಕಾರಣ ತತ್ವಕ್ಕೆ ಅಧೀನವಾಗಿರುವುದರಿಂದ ಒಳ್ಳೆಯದನ್ನೇ ಆಚರಿಸೋಣ. ಏಕೆಂದರೆ ನಮ್ಮ ಒಳ್ಳೆಯ ಕೆಲಸಗಳಿಂದ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಈ ಸಂದರ್ಭದಲ್ಲಿ ಅನಾಥ ಪಿಂಡಿಕನು ಪವಿತ್ರಾತ್ಮನು ಹೇಳಿದ ಸತ್ಯವೂ ನನಗೆ ಕಾಣುತ್ತದೆ. ನಾನು ನನ್ನ ಮನಸ್ಸನ್ನು ತೆರೆದಿಡ ಬಯಸುತ್ತೇನೆ ಎಂದು ನಿರ್ಧರಿಸಿ ಭಗವಾನ್ ತಾವು ನನ್ನ ಮಾತುಗಳನ್ನು ಕೇಳಿದ ಮೇಲೆ ನಾನೇನು ಮಾಡಬೇಕೆಂದು ನನಗೆ ಸಲಹೆಯನ್ನು ನೀಡಿ ಎಂದು ಹೇಳುವುದರ ಮೂಲಕ ತನ್ನ ಮಾತನ್ನು ಮುಂದುವರಿಸಿದನು. ನನ್ನ ಜೀವನವು ಸದಾ ಬಾಹುಳ್ಯದಿಂದ ತುಂಬಿರುತ್ತದೆ. ನಾನು ಸದಾ ಕಾರ್ಯನಿರತನಾಗಿರುತ್ತೇನೆ. ಇದರಿಂದಾಗಿ ಅಪಾರವಾದ ಸಂಪತ್ತನ್ನು ಗಳಿಸಿರುವ ನನ್ನ ಯೋಗಕ್ಷೇಮ ವಿಚಾರಿಸಲು ಹಲವಾರು ಜನರಿದ್ದಾರೆ. ನನ್ನ ಕೆಲಸಗಳು ನನಗೆ ತೃಪ್ತಿಯನ್ನು ಕೊಡುತ್ತಿವೆ ಹಾಗೂ ನಾನು ಅವುಗಳನ್ನು ಧ್ಯಾನಸ್ಥ ಮನಸ್ಸಿನಿಂದ ಮಾಡುತ್ತೇನೆ. ನನ್ನ ಕೈ ಕೆಳಗೆ ಅನೇಕ ನೌಕರರಿದ್ದಾರೆ ಮತ್ತು ಅವರೆಲ್ಲರೂ ನನ್ನ ಉದ್ಯೋಗದ ಯಶಸ್ಸನ್ನು ಅವಲಂಬಿಸಿದ್ದಾರೆ. ಈಗ ತಮ್ಮ ಶಿಷ್ಯರು ಸನ್ಯಾಸದ ಆನಂದವನ್ನು ಶ್ಲಾಘಿಸುವುದನ್ನು, ಲೌಕಿಕ ಜಗತ್ತಿನ ಅಶಾಶ್ವತ ಬದುಕನ್ನು ಧಿಕ್ಕರಿಸುವುದನ್ನು ಕೇಳಿದ್ದೇನೆ. ಪವಿತ್ರಾತ್ಮನು ತನ್ನ ರಾಜ್ಯವನ್ನು ಹಾಗೂ ಪಾರಂಪರಿಕವಾಗಿ ಬಂದ ಸಂಪತ್ತನ್ನು ತ್ಯಜಿಸಿ ಧರ್ಮದ ಹಾದಿಯನ್ನು ಹುಡುಕಿದ್ದಾನೆ. ಹೀಗೆ ನಿರ್ವಾಣವನ್ನು ಹೇಗೆ ಪಡೆಯಬೇಕೆಂಬುದಕ್ಕೆ ಇಡೀ ವಿಶ್ವಕ್ಕೆ ಒಂದು ಉದಾಹರಣೆಯಾಗಿದ್ದಾನೆ ಎಂದು ಅವರೆಲ್ಲರೂ ಹೇಳುತ್ತಾರೆ. ಒಳ್ಳೆಯದನ್ನು ಮಾಡಬೇಕೆಂದು ಮತ್ತು ನನ್ನ ಸಹಚರರ ಪಾಲಿಗೆ ನಾನು ಆಶ್ರಯದಾತನಾಗಬೇಕೆಂದು ನನ್ನ ಹೃದಯವು ತವಕಿಸುತ್ತದೆ. ಹಾಗಿದ್ದರೆ ನನ್ನ ಸಂಪತ್ತನ್ನು, ಮನೆಯನ್ನು, ವ್ಯಾಪಾರವನ್ನು ತೊರೆದು ಧಾರ್ಮಿಕ ಜೀವನದ ಆನಂದ ಪಡೆಯಲು ನಾನು ಸಹ ನಿಮ್ಮ ಹಾಗೆ ಗೃಹಸ್ಥ ಜೀವನ ತ್ಯಜಿಸಬೇಕೇ ಎಂದು ಕೇಳುತ್ತಿದ್ದೇನೆ ಎಂದು ಬುದ್ಧಗುರುವಿನ ಮುಂದೆ ತನ್ನ ಪ್ರಶ್ನೆಯನ್ನು ಇರಿಸಿದನು. ಇದಕ್ಕೆ ಮಹಾತ್ಮನು ಉತ್ತರಿಸುತ್ತಾ, ಪ್ರಿಯ ಬಂಧುವೇ, ಅಷ್ಟಾಂಗ ಮಾರ್ಗವನ್ನು ಅನುಸರಿಸುವ ಪ್ರತಿಯೊಬ್ಬನಿಗೂ ಧಾರ್ಮಿಕ ಜೀವನದ ಆನಂದವನ್ನು ಪಡೆಯಲು ಸಾಧ್ಯವಿದೆ. ಸಂಪತ್ತಿಗಾಗಿ ಆತೊರೆಯುವ ಬದಲು ಅದನ್ನು ಬೀಸಾಡೋದು ಮೇಲು. ಏಕೆಂದರೆ ಅದರಿಂದ ವ್ಯಕ್ತಿಯು ತನ್ನ ಮನಸ್ಸನ್ನು ವಿಷಪೂರಿತವನ್ನಾಗಿ ಮಾಡಿಕೊಳ್ಳುತ್ತಾನೆ. ಆದರೆ ವ್ಯಕ್ತಿಯು ಸಿರಿ ಸಂಪತ್ತಿಗೆ ಆಸೆ ಪಡದೆ ಅದನ್ನು ಪಡೆದಿದ್ದು ಅದನ್ನು ಸತ್ಕಾರ್ಯಗಳಿಗೆ ವಿನಿಯೋಗಿಸುತ್ತಿದ್ದರೆ ಅವನು ತನ್ನ ಸಹಚರರ ಪಾಲಿಗೆ ವರವಾಗಿ ಪರಿಣಮಿಸುತ್ತಾನೆ. ನೀನು ನಿನ್ನ ಗೃಹಸ್ಥ ಆಶ್ರಮದಲ್ಲಿ ಇದ್ದುಕೊಂಡು ಆಸಕ್ತಿಯಿಂದ ನಿನ್ನ ವ್ಯಾಪಾರವನ್ನು ಮುಂದುವರಿಸು. ಮನುಷ್ಯರನ್ನು ದಾಸರನ್ನಾಗಿ ಮಾಡೋದು ಜೀವನವಲ್ಲ. ಸಂಪತ್ತು ಮತ್ತು ಅಧಿಕಾರ ಇವುಗಳಿಗಾಗಿ ಆತುರೆಯುವ ಮನಸ್ಸು ಮನುಷ್ಯನನ್ನು ಗುಲಾಮನನ್ನಾಗಿಸುತ್ತದೆ ಎಂದು ನಿನಗೆ ಹೇಳಲು ಬಯಸುತ್ತೇನೆ. ವಿಶ್ರಾಂತ ಜೀವನ ನಡೆಸುವ ಉದ್ದೇಶದಿಂದ ನಿವೃತ್ತಿ ಹೊಂದುವ ಭಿಕ್ಕುವಿಗೆ ಯಾವ ಪ್ರಯೋಜನವೂ ಇಲ್ಲ.
ಮೈಗಳತನ ಅಥವಾ ಆಲಸ್ಯ ಖಂಡನೀಯವಾದದ್ದು, ಜೊತೆಗೆ ಶಕ್ತಿಹೀನತೆಯು ತಿರಸ್ಕಾರ ಯೋಗ್ಯವಾದದ್ದು. ತಥಾಗತನ ಧಮ್ಮವು ಯಾವುದೇ ವ್ಯಕ್ತಿಯ ಗೃಹಸ್ಥ ಜೀವನವನ್ನು ತ್ಯಜಿಸಬೇಕೆಂದು ಹೇಳುವುದಿಲ್ಲ. ಅವನೊಳಗೆ ದಾಂಪತ್ಯ ಜೀವನ ಕುರಿತು ವೈರಾಗ್ಯ ಹುಟ್ಟುವವರೆಗೂ ಅವನು ಅದನ್ನು ತ್ಯಜಿಸಬೇಕಿಲ್ಲ. ತಥಾಗತನ ಧಮ್ಮವು ಪ್ರತಿಯೊಬ್ಬರು ತಮ್ಮ ಆತ್ಮದ ಬಗೆಗಿನ ಭ್ರಮೆ ಅಥವಾ ಭ್ರಾಂತಿಯನ್ನು ತೊರೆಯಬೇಕು, ತಮ್ಮ ಹೃದಯವನ್ನು ಶುದ್ಧೀಕರಿಸಿಕೊಳ್ಳಬೇಕು, ವೈಭೋಗದ ಬದುಕಿನ ದಾಹವನ್ನು ತ್ಯಜಿಸಬೇಕು, ಸದಾಚಾರದ ಜೀವನ ನಡೆಸಬೇಕು. ನಾವು ಯಾವ ಕೆಲಸವನ್ನೇ ಮಾಡಿದರೂ ಈ ವಾಸ್ತವಿಕ ಜಗತ್ತಿನಲ್ಲಿದ್ದುಕೊಂಡೇ ಮಾಡಬೇಕು. ಕುಶಲಕರ್ಮಿಗಳಾಗಿರಲಿ, ವರ್ತಕರಾಗಿರಲಿ, ರಾಜನ ಸೇವೆಯಲ್ಲಿರುವ ಅಧಿಕಾರಿಗಳಾಗಿರಲಿ ಅಥವಾ ಲೌಕಿಕ ಬದುಕಿನಿಂದ ನಿವೃತ್ತಿ ಹೊಂದಿ ಧಾರ್ಮಿಕ ಧ್ಯಾನದಲ್ಲಿ ನಿರತರಾಗಿರುವವರಾಗಿರಲಿ, ತಾವು ಮಾಡುವ ಕಾರ್ಯವನ್ನು ಹೃತ್ಪೂರ್ವಕವಾಗಿ ಮಾಡಬೇಕು. ಇದರಿಂದ ಅವರು ಆಸಕ್ತರು, ಕ್ರಿಯಾಶೀಲರು ಆಗುತ್ತಾರೆ. ತಾವರೆಯ ಹೂವು ನೀರಿನಲ್ಲಿ ಅರಳಿದರೂ ಅದು ನೀರಿಗೆ ಅಂಟಿಕೊಂಡಿರುವುದಿಲ್ಲ. ಇದೇ ರೀತಿಯಲ್ಲಿ ಅಸೂಯೆ ಮತ್ತು ದ್ವೇಷಗಳಿಲ್ಲದೆ ಜೀವನದಲ್ಲಿ ಹೋರಾಡಿದರೆ, ಪ್ರಪಂಚದಲ್ಲಿದ್ದು ಸ್ವಾರ್ಥಕ್ಕಾಗಿ ಜೀವಿಸದೆ ಸತ್ಯಕ್ಕಾಗಿ ಜೀವಿಸಿದಾಗ ಖಂಡಿತವಾಗಿಯೂ ಸಂತೋಷ, ಶಾಂತಿ ಮತ್ತು ನೆಮ್ಮದಿಯು ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ ಎಂದು ಸಚ್ಚಾರಿತ್ರದ ಬದುಕಿನ ಕ್ರಮವನ್ನು ವಿವರಿಸಿದನು. ಅನಾಥಪಿಂಡಿಕನು ಇದೊಂದು ಸರ್ವೋತ್ಕೃಷ್ಟ ಸತ್ಯವೆಂದು ತಾನು ಅಳವಡಿಸಿಕೊಳ್ಳಬಹುದಾದ ಸರಳವಾದ ವಿವೇಕಯುತವಾದ ಮಾರ್ಗವೆಂದು ಗ್ರಹಿಸಿದನು. ಈ ರೀತಿಯಲ್ಲಿ ಸತ್ಯ ಸಿದ್ಧಾಂತಗಳಲ್ಲಿ ಅವನ ಮನಸ್ಸು ನೆಲೆಗೊಂಡಿದ್ದರಿಂದ ಅವನು ಪವಿತ್ರಾತ್ಮನ ಕಾಲಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಕೈಜೋಡಿಸಿ ಪ್ರಾರ್ಥಿಸಿದನು. ಖಂಡ 6. ದೊರೆ ಪಸೇನಜೀತನ ಪರಿವರ್ತನೆ. ಭಗವಾನ್ ಬುದ್ಧನು ಜೇತವನದ ವಿಹಾರಕ್ಕೆ ಆಗಮಿಸಿದ್ದಾನೆಂಬ ವಿಷಯ ತಿಳಿದ ಕೋಶಲ ಸಾಮ್ರಾಜ್ಯದ ದೊರೆ ಪಸೇನಜೀತನು ತನ್ನ ಪರಿವಾರದ ಜೊತೆ ವಿಹಾರಕ್ಕೆ ಹೋಗಿ ಬುದ್ಧ ಗುರುವಿಗೆ ಕೈ ಮುಗಿದು ಮಹಾತ್ಮನಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸಿಕೊಂಡನು. ಈ ನನ್ನ ಸಾಮಾನ್ಯವಾದ ಹಾಗೂ ಅಷ್ಟೇನೂ ಪ್ರಸಿದ್ಧವಲ್ಲದ ಸಾಮ್ರಾಜ್ಯಕ್ಕೆ ಅದೃಷ್ಟ ಒದಗಿ ಬಂದಿದೆ. ಈ ಲೋಕವನ್ನಾಳುವ ಹಾಗೂ ಧರ್ಮ ಮತ್ತು ಸತ್ಯಗಳ ದೊರೆಯಾದ ನೀವು ಇಲ್ಲಿರುವಾಗ ವಿಪತ್ತುಗಳಾಗಲಿ ಅಪಾಯಗಳಾಗಲಿ ನನ್ನ ರಾಜ್ಯಕ್ಕೆ ಹೇಗೆ ಬರಲು ಸಾಧ್ಯ? ನಿಮ್ಮ ಪವಿತ್ರವಾದ ಲಕ್ಷಣಗಳನ್ನು ಗಮನಿಸಿದೆ. ತಣ್ಣನೆಯ ಹಾಗೂ ಸ್ಫಟಿಕದಂಥ ನೀರಿನ ಗುಣವಿರುವ ನಿಮ್ಮ ಉಪದೇಶವನ್ನು ನನಗೆ ದಯಮಾಡಿ ಕರುಣಿಸಿ. ಲೌಕಿಕ ಜಗತ್ತಿನ ಲಾಭವು ಅಸ್ಥಿರ ಮತ್ತು ನಶ್ವರವಾದದ್ದು, ಆದರೆ ಧಾರ್ಮಿಕ ಲಾಭವು ಅಮರವಾದದ್ದು ಮತ್ತು ಅಕ್ಷಯ ಸಮಾನವಾದದ್ದು. ಲೌಕಿಕ ವ್ಯಕ್ತಿಯು ಅವನು ರಾಜನಾಗಿದ್ದರೂ ಯಾವಾಗಲೂ ಕಷ್ಟಗಳಲ್ಲಿ ಮುಳುಗಿರುತ್ತಾನೆ, ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಪವಿತ್ರನಾಗಿ ಪೂಜ್ಯನಾಗಿದ್ದರೆ ಅವನ ಮನಸ್ಸು ಸದಾ ಶಾಂತಿಯಿಂದ ಕೂಡಿರುತ್ತದೆ. ದೊರೆಯ ಹೃದಯವು ಬಾಹ್ಯ ಒತ್ತಡಗಳಿಂದ ಪ್ರತಿಕೂಲವಾಗಿದ್ದು ವಿಷಯಾಸಕ್ತಿಗಳಿಂದ ತುಂಬಿದೆ ಎಂಬುದನ್ನು ಗ್ರಹಿಸಿದ ಗೌತಮ ಬುದ್ಧನು ಈ ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಲು ತೀರ್ಮಾನಿಸಿ ಹೀಗೆ ನುಡಿದನು. ಕೆಳವರ್ಗದಲ್ಲಿ ಹುಟ್ಟಿದರೂ ಶೀಲ ಹಾಗೂ ಗುಣವಂತನಾದ ವ್ಯಕ್ತಿಯನ್ನು ನೋಡಿದಾಕ್ಷಣ ಅವನ ಬಗ್ಗೆ ಗೌರವ ಭಾವನೆ ಮೂಡುತ್ತದೆ. ಇನ್ನು ಈ ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ಪುಣ್ಯವನ್ನು ಗಳಿಸಿ ಬಂದಿರುವ ನಿನ್ನಂಥ ಸ್ವತಂತ್ರ ದೊರೆಯನ್ನು ಕುರಿತು ನನ್ನಂಥವರಿಗೆ ಎಷ್ಟೊಂದು ಗೌರವ ಭಾವನೆಗಳು ಮೂಡಬಹುದು. ಇರಲಿ, ಈಗ ನಾನು ಧರ್ಮದ ನಿಯಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತಾ ಹೋಗುತ್ತೇನೆ. ದೊರೆಯು ಅವುಗಳನ್ನು ಆಲಿಸಿ ನನ್ನ ಮಾತುಗಳನ್ನು ವಿಶ್ಲೇಷಿಸಿ ನೋಡಬೇಕು. ನಾವು ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳು ನಮ್ಮನ್ನು ಸದಾ ನೆರಳಿನಂತೆ ಹಿಂಬಾಲಿಸುತ್ತವೆ. ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರುವುದು ಪ್ರೇಮಮಯವಾದ ಹೃದಯ ಅಥವಾ ಮನಸ್ಸು. ನಮಗಿರುವ ಒಬ್ಬನೇ ಪುತ್ರನನ್ನು ನಾವು ಅಕ್ಕರೆಯಿಂದ ಕಾಳಜಿಯಿಂದ ನೋಡಿಕೊಳ್ಳುವ ರೀತಿಯಲ್ಲಿ ಪ್ರಜೆಗಳನ್ನು ನೋಡಿಕೊಳ್ಳಬೇಕು. ಅವರನ್ನು ದಮನ ಮಾಡುವುದಾಗಲಿ ನಾಶ ಮಾಡುವುದಾಗಲಿ ಬೇಡ. ನಿನ್ನ ದೇಹದ ಪ್ರತಿಯೊಂದು ಅಂಗವನ್ನು ಸರಿಯಾದ ಇಟ್ಟುಕೊಳ್ಳಬೇಕು. ಸದಾಚಾರವಲ್ಲದ ಸಿದ್ಧಾಂತಗಳನ್ನು ಮರೆತುಬಿಡು ಮತ್ತು ನೇರವಾದ ಮಾರ್ಗದಲ್ಲಿ ನಡೆಯುವುದನ್ನು ಕಲಿ. ಬೇರೆಯವರನ್ನು ತುಳಿದು ನಿನ್ನನ್ನು ವಿಶ್ರಮಿಸಿಕೊಳ್ಳಬೇಡ. ನೆರಳುತ್ತಿರುವವರಿಗೆ ಸಾಂತ್ವನ ಮತ್ತು ಸ್ನೇಹಹಸ್ತವನ್ನು ನೀಡು. ರಾಜಮರ್ಯಾದೆ ಬಗ್ಗೆಯೂ ಚಿಂತಿಸಬೇಡ. ಹೊಗಳಭಟ್ಟರ ಮೃದುವಚನಗಳನ್ನು ಕೇಳಿಸಿಕೊಳ್ಳಬೇಡ. ಯಾವುದೇ ಪ್ರತಿಫಲವಿಲ್ಲದ ಅತಿಯಾದ ಕಠಿಣವಾದ ಜೀವನ ಬೇಡ. ಆದರೆ ಧಮ್ಮವನ್ನು ಸದಾ ಧ್ಯಾನಿಸು ಹಾಗೂ ಸದಾಚಾರದ ನಿಯಮಗಳನ್ನು ಗೌರವಿಸು. ನಾವು ಎಲ್ಲ ದಿಕ್ಕುಗಳಿಂದಲೂ ಕಲ್ಲು ಬಂಡೆಗಳಂತಿರುವ ದುಃಖ ಮತ್ತು ರೋಗ ರುಜಿನಗಳಿಂದ ಸುತ್ತುವರಿಯಲ್ಪಟ್ಟಿದ್ದೇವೆ.
ಸದ್ಧರ್ಮದ ಮಾರ್ಗವನ್ನು ಪರಿಗಣಿಸಿದರೆ ಮಾತ್ರ ಈ ದುಃಖಮಯವಾದ ಪರಿವರ್ತತೆಯಿಂದ ತಪ್ಪಿಸಿಕೊಳ್ಳಬಹುದು. ಹಾಗಾದರೆ ನ್ಯಾಯವಾಗಿ ನಡೆದುಕೊಳ್ಳುವುದರಿಂದ ಲಾಭವೇನು? ವಿವೇಕಿಗಳಾದವರು ದೈಹಿಕ ಸುಖವನ್ನು ತಿರಸ್ಕರಿಸುತ್ತಾರೆ. ಅವರು ಕಾಮವನ್ನು ಇಷ್ಟಪಡುವುದಿಲ್ಲ. ಅದರ ಬದಲಾಗಿ ಆಧ್ಯಾತ್ಮಿಕ ಜೀವನದ ಉನ್ನತಿಗಾಗಿ ಪ್ರಯತ್ನಿಸುತ್ತಾರೆ. ಒಂದು ಮರವು ದಗದಗನೆ ಉರಿಯುತ್ತಿದ್ದರೆ ಅದರಲ್ಲಿ ಹಕ್ಕಿಗಳು ಬಂದು ಕೂರಲು ಹೇಗೆ ಸಾಧ್ಯ? ಮದ, ಮತ್ಸರ, ಲೋಭಗಳಿರುವ ಜಾಗದಲ್ಲಿ ಸತ್ಯವಿರಲಾರದು. ಋಷಿಮುನಿ ಎಂದು ಹೊಗಳಲ್ಪಡುವ ಬುದ್ಧಿವಂತನಿಗೆ ಕನಿಷ್ಠ ಇಂಥ ವಿವೇಕವಿಲ್ಲದಿದ್ದರೆ ಅವನು ಅಜ್ಞಾನಿಯೇ ಸರಿ. ಇಂಥ ವಿವೇಕವಿದ್ದವನಿಗೆ ನಿಜವಾದ ಜ್ಞಾನೋದಯವಾಗುತ್ತದೆ. ಇಂಥ ವಿವೇಕವನ್ನು ಪಡೆಯುವುದೇ ಒಂದು ಗುರಿಯಾಗಬೇಕು. ಅದನ್ನು ನಿರ್ಲಕ್ಷಿಸುವುದೇ ಜೀವನದ ವೈಫಲ್ಯ. ಎಲ್ಲ ದರ್ಶನಗಳ ಬೋಧನೆಗಳು ಇದರಲ್ಲಿ ಕೇಂದ್ರೀಕೃತವಾಗಬೇಕು. ಏಕೆಂದರೆ ಅದಿಲ್ಲದಿದ್ದರೆ ವೈಚಾರಿಕತೆ ಶೂನ್ಯವಾಗುತ್ತದೆ. ಈ ಸತ್ಯವು ಸನ್ಯಾಸಿಗಳಿಗೆ ಮಾತ್ರವಲ್ಲ, ಎಲ್ಲರಿಗೂ ಅನ್ವಯವಾಗುತ್ತದೆ. ಪುರೋಹಿತರಿಗೆ ಹೇಗೋ ಅದೇ ರೀತಿ ಸಾಧಾರಣ ವ್ಯಕ್ತಿಗೂ ಅನ್ವಯಿಸುತ್ತದೆ. ಈ ವಿಷಯದಲ್ಲಿ ದೀಕ್ಷೆಯನ್ನು ಸ್ವೀಕರಿಸುವ ಸನ್ಯಾಸಿಗೂ ಕುಟುಂಬದಲ್ಲಿ ವಾಸಿಸುವ ಗೃಹಸ್ಥನಿಗೂ ಯಾವ ವ್ಯತ್ಯಾಸ ಇಲ್ಲ. ನರಕಕ್ಕೆ ಬೀಳುವ ಸನ್ಯಾಸಿಗಳೂ ಇದ್ದಾರೆ, ಋಷಿಗಳ ಸ್ಥಾನಕ್ಕಿರುವ ಗೃಹಸ್ಥರು ಇದ್ದಾರೆ. ಕಾಮದ ಪ್ರಭಾವವು ಎಲ್ಲರಿಗೂ ಒದಗಿ ಬರುವ ಅಪಾಯ. ಅದು ಪ್ರಪಂಚವನ್ನೇ ಸೆಳೆದುಕೊಂಡು ಹೋಗುತ್ತದೆ. ಅದರ ಸುಳಿಯಲ್ಲಿ ಸಿಲುಕಿರುವವನು ತಪ್ಪಿಸಿಕೊಳ್ಳುವಂತಿಲ್ಲ. ಆದರೆ ವಿವೇಕವೆಂಬ ದೋಣಿ ಇದೆ, ಅದರಲ್ಲಿ ಚಿಂತನ ಶಕ್ತಿ ಎಂಬ ಚುಕ್ಕಾಣಿಯೇ ಇದೆ. ಮಾರನೆಂಬ ವೈರಿಯ ದಾಳಿಯಿಂದ ನಿನ್ನ ಆತ್ಮವನ್ನು ರಕ್ಷಿಸಿಕೊಳ್ಳಲು ಧರ್ಮದ ಘೋಷಣೆಯೂ ನಿನ್ನನ್ನು ಕರೆಯುತ್ತದೆ. ನಾವು ಮಾಡುವ ಕಾರ್ಯಗಳು ಎಂಥದೇ ಇರಲಿ, ಅವುಗಳ ಫಲದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಸತ್ಕಾರ್ಯವನ್ನಷ್ಟೇ ಮಾಡೋಣ. ನಾನು ಕೇಡನ್ನು ಎಸಗುವುದಿಲ್ಲ ಎಂಬ ನಮ್ಮ ಯೋಚನೆಯನ್ನು ಪರೀಕ್ಷಿಸಿಕೊಳ್ಳೋಣ. ಏಕೆಂದರೆ ನಾವು ಬಿತ್ತಿದ್ದನ್ನೇ ಬೆಳೆಯುತ್ತೇವೆ. ಬೆಳಕಿನಿಂದಲೇ ಕತ್ತಲಿಗೆ ಹೋಗಲು ದಾರಿಗಳಿವೆ, ಅದೇ ರೀತಿಯಲ್ಲಿ ಕತ್ತಲೆಯಿಂದ ಬೆಳಕಿನತ್ತ ಬರಲು ದಾರಿಗಳಿವೆ. ಮಬ್ಬಿನಿಂದ ಮತ್ತಷ್ಟು ಕತ್ತಲಿಗೆ ಹೋಗಲು ದಾರಿಗಳಿವೆ, ಹಾಗೆ ನಸುಕಿನಿಂದ ಹೆಚ್ಚು ಬೆಳಕಿಗೆ ಹೋಗಲು ದಾರಿಗಳಿವೆ. ವಿವೇಕಿಯು ಹೆಚ್ಚು ಬೆಳಕನ್ನು ಪಡೆಯುವ ಉದ್ದೇಶದಿಂದ ಇರುವ ಬೆಳಕನ್ನು ಮತ್ತಷ್ಟು ಬೆಳೆಸಿಕೊಳ್ಳುತ್ತಾನೆ. ಅವನು ಯಾವಾಗಲೂ ಸತ್ಯದ ಜ್ಞಾನದ ಕಡೆಗೆ ಸಾಗುತ್ತಾನೆ. ಒಳ್ಳೆಯ ವರ್ತನೆಗಳು ಹಾಗೂ ವಿವೇಕದ ಮೂಲಕ ನಿಜವಾದ ಬದುಕಿನ ಶ್ರೇಷ್ಠತೆಯನ್ನು ಪ್ರದರ್ಶಿಸು. ಈ ಲೌಕಿಕ ಜಗತ್ತಿನ ವಸ್ತುಗಳ ನಶ್ವರತೆ ಕುರಿತು ಯಾವಾಗಲೂ ಧ್ಯಾನಿಸು. ಜೀವನದ ಚಾಂಚಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊ. ಮನಸ್ಸನ್ನು ಉನ್ನತ ಸ್ಥಾನಕ್ಕೇರಿಸು ಹಾಗೂ ದೃಢವಾದ ಉದ್ದೇಶದೊಂದಿಗೆ ಪ್ರಾಮಾಣಿಕವಾದ ನಂಬಿಕೆಯನ್ನು ಹುಡುಕು. ರಾಜಯೋಗ್ಯವಾದ ವರ್ತನೆ ನಿಯಮಗಳನ್ನು ಯಾವತ್ತೂ ಅತಿಕ್ರಮಿಸಬೇಡ. ನಿನ್ನ ಸುಖವು ನಿನ್ನ ಮನಸ್ಸನ್ನು ಅವಲಂಬಿಸಬೇಕೇ ಹೊರತು ಬಾಹ್ಯ ವಸ್ತುಗಳನ್ನಲ್ಲ. ಹೀಗೆ ಮಾಡಿದರೆ ಮುಂದಿನ ಯುಗಗಳಿಗೆ ನೀನೊಂದು ಒಳ್ಳೆಯ ಮಾದರಿಯಾಗಬಲ್ಲೆ. ಬುದ್ಧ ಮಹಾತ್ಮನು ಹೇಳಿದ ಈ ಮಾತುಗಳನ್ನು ದೊರೆಯಾದ ಪಸೇನಜೀತನು ಗೌರವದಿಂದ ಆಲಿಸಿದನು. ಅವೆಲ್ಲವನ್ನು ತನ್ನ ಅಂತರಂಗದಲ್ಲಿ ನೆನಪಿಟ್ಟುಕೊಂಡು ತಾನು ಓರ್ವ ಸಾಧಾರಣ ಶಿಷ್ಯನಾಗುವುದಾಗಿ ಮಹಾತ್ಮನಿಗೆ ವಚನವನ್ನು ನೀಡಿದನು. ಖಂಡ 7 ಜೀವಕನ ಪರಿವರ್ತನೆ. ಜೀವಕ ಎಂಬಾತನು ಸಾಲ್ವತಿ ಎಂಬ ರಾಜಗೃಹದ ವೇಶ್ಯೆಯೊಬ್ಬಳ ಪುತ್ರನಾಗಿ ಜನಿಸಿದವನು. ಅಕ್ರಮವಾಗಿ ಜನಿಸಿದ ಈ ಮಗುವನ್ನು ಹುಟ್ಟಿದ ತಕ್ಷಣ ಒಂದು ಬಿದಿರಿನ ಬುಟ್ಟಿಯಲ್ಲಿಟ್ಟು ತಿಪ್ಪೆಯಲ್ಲಿ ಬಿಸಾಡಲಾಗಿತ್ತು. ಅಸಂಖ್ಯಾತ ಜನರು ತಿಪ್ಪೆಯ ಬುಟ್ಟಿಯೊಳಗಿದ್ದ ಮಗುವನ್ನು ನೋಡುತ್ತಾ ನಿಂತಿದ್ದರು. ರಾಜಕುಮಾರ ಅಭಯನು ಆ ಮಾರ್ಗದಲ್ಲಿ ಹೋಗುತ್ತಿರುವಾಗ ಈ ಕುರಿತು ಜನರನ್ನು ಪ್ರಶ್ನಿಸಿದನು. ಬುಟ್ಟಿಯಲ್ಲಿರುವ ಮಗು ಇನ್ನೂ ಜೀವಂತವಾಗಿದೆ ಎಂದು ಅವರು ಉತ್ತರಿಸಿದರು. ಆ ಮಗುವಿಗೆ ಜೀವಕನೆಂಬ ಹೆಸರು ಬರಲು ಇದು ಕಾರಣವಾಯಿತು. ಅಭಯನು ಆ ಮಗುವನ್ನು ತಂದು ಸಾಕತೊಡಗಿದನು. ದೊಡ್ಡವನಾಗಿ ಬೆಳೆದ ನಂತರ ಜೀವಕನಿಗೆ ತಾನು ಹೇಗೆ ಜನಿಸಿದೆ, ಹೇಗೆ ರಕ್ಷಿಸಲ್ಪಟ್ಟೆ ಎಂಬುದು ತಿಳಿಯಿತು. ಇದರಿಂದಾಗಿ ನಾನು ಇತರರನ್ನು ರಕ್ಷಿಸುವಷ್ಟು ಯೋಗ್ಯತೆಯನ್ನು ಪಡೆಯಬೇಕೆಂಬ ಬಲವಾದ ಇಚ್ಛೆ ಅವನಲ್ಲಿ ಮೂಡತೊಡಗಿತು. ಆದ್ದರಿಂದ ಅವನು ಅಭಯನ ಅನುಮತಿಯನ್ನು ಪಡೆಯದೆ ಹಾಗೂ ಅವನಿಗೆ ತಿಳಿಯದಂತೆ ತಕ್ಷಶೀಲ ವಿಶ್ವವಿದ್ಯಾಲಯಕ್ಕೆ ತೆರಳಿ ಅಲ್ಲಿ 7 ವರ್ಷಗಳ ಕಾಲ ವೈದ್ಯಕೀಯ ವಿಜ್ಞಾನವನ್ನು ಅಧ್ಯಯನ ಮಾಡಿದನು. ಅನಂತರ ರಾಜಗೃಹಕ್ಕೆ ಹಿಂತಿರುಗಿ ವೈದ್ಯ ವೃತ್ತಿಯನ್ನು ಆರಂಭಿಸಿದನು. ಅತ್ಯಲ್ಪ ಕಾಲದಲ್ಲೇ ಅವನು ತನ್ನ ವೈದ್ಯ ವೃತ್ತಿಯಲ್ಲಿ ಒಳ್ಳೆಯ ಹೆಸರು ಹಾಗೂ ಕೀರ್ತಿಯನ್ನು ಸಂಪಾದಿಸಿದನು. ಅವನ ಮೊದಲನೆಯ ರೋಗಿಯು ಸಾಕೇತ್ ನಗರದ ವರ್ತಕನೊಬ್ಬನ ಪತ್ನಿಯಾಗಿದ್ದಳು. ಅವಳ ಕಾಯಿಲೆಯನ್ನು ಗುಣಪಡಿಸುವುದಕ್ಕಾಗಿ ಜೀವಕನು 16,000 ಕಹಪಣ, ಒಬ್ಬ ಸೇವಕ, ಒಬ್ಬ ಸೇವಕಿ, ಕುದುರೆ ಸಹಿತ ಒಂದು ರಥ ಇವುಗಳನ್ನು ಉಡುಗೊರೆಯಾಗಿ ಪಡೆದನು. ಜೀವಕನ ಸಾಮರ್ಥ್ಯವನ್ನರಿತ ಅಭಯನು ತನ್ನ ಅರಮನೆಯ ಆವರಣದಲ್ಲಿ ಅವನಿಗೆ ವಾಸಸ್ಥಳವನ್ನು ನೀಡಿದನು.
ರಾಜಗೃಹದಲ್ಲಿ ದೊರೆ ಬಿಂಬಸಾರನಿಗೆ ಬಹಳ ತೊಂದರೆ ಕೊಡುತ್ತಿದ್ದ ಮೊಳೆ ರೋಗವನ್ನು ಜೀವಕನು ಗುಣಪಡಿಸಿದನು. ಇದಕ್ಕೆ ಪ್ರತಿಯಾಗಿ ಅವನು ಬಿಂಬಸಾರನ 500 ಹೆಂಡತಿಯರ ಎಲ್ಲ ಆಭರಣಗಳನ್ನು ಬಳುವಳಿಯಾಗಿ ಪಡೆದಿದ್ದನು ಎಂದು ಹೇಳಲಾಗುತ್ತಿತ್ತು. ಜೀವಕನು ಗುಣಪಡಿಸಿದ ಕಾಯಿಲೆಗಳಲ್ಲಿ ಮುಖ್ಯವಾದವೆಂದರೆ ರಾಜಗೃಹದ ಒಬ್ಬ ವರ್ತಕನ ತಲೆ ಚಿಪ್ಪನ್ನು ಕೊರೆದು ಶಸ್ತ್ರಚಿಕಿತ್ಸೆ ಮಾಡಿದುದು ಮತ್ತು ಅದೇ ಬನಾರಸ್ಸಿನ ಇನ್ನೊಬ್ಬ ವರ್ತಕನ ಮಗನ ಕರುಳು ಸರಿದು ಪದೇ ಪದೇ ಉಂಟಾಗುತ್ತಿದ್ದ ತೊಂದರೆಯನ್ನು ನಿವಾರಿಸುತ್ತಿದ್ದು. ಇಂಥ ಸಾಧನೆಯಿಂದಾಗಿ ಜೀವಕನು ರಾಜನ ಹಾಗೂ ಅಂತಃಪುರದ ವೈದ್ಯನೆಂದು ನೇಮಕಗೊಂಡನು. ಆದರೆ ಜೀವಕನಿಗೆ ಭಗವಾನ್ ಬುದ್ಧನೆಂದರೆ ಬಹಳ ಪ್ರೀತಿ. ಆದುದರಿಂದ ಅವನು ಬುದ್ಧನ ಹಾಗೂ ಅವನ ಸಂಘದ ವೈದ್ಯನಾಗಿ ಕಾರ್ಯನಿರ್ವಹಿಸತೊಡಗಿದನು. ಅವನು ನಂತರ ಭಗವಾನನ ಶಿಷ್ಯನಾಗಿ ಪರಿವರ್ತನೆ ಹೊಂದಿದನು. ಆದರೆ ಜೀವಕನು ರೋಗಿಗಳನ್ನು ಗಾಯಾಳುಗಳನ್ನು ನೋಡಿಕೊಳ್ಳಲು ಸ್ವತಂತ್ರವಾಗಿರಲಿ ಎಂಬ ಉದ್ದೇಶದಿಂದ ಭಗವಾನನು ಅವನನ್ನು ಭಿಕ್ಕುವನ್ನಾಗಿ ಪರಿವರ್ತಿಸಲಿಲ್ಲ. ಬಿಂಬಸಾರನ ನಿಧನದ ನಂತರ ಜೀವಕನು ಅವನ ಪುತ್ರ ಅಜಾತಶತ್ರುವಿನ ಸೇವೆಯನ್ನು ಮಾಡತೊಡಗಿದನು. ಆದರೆ ಅಜಾತಶತ್ರುವು ಮಾತೃ ಹತ್ಯೆಯಂಥ ಘೋರ ಕೃತ್ಯವನ್ನು ಎಸಗಿದಾಗ ಅವನನ್ನು ಭಗವಾನ್ ಬುದ್ಧನ ಬಳಿಗೆ ಕರೆದೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದನು. ಖಂಡ 8 ರಕ್ತಪಾಲನ ಪರಿವರ್ತನೆ. ಒಮ್ಮೆ ಬುದ್ಧ ಭಗವಾನನು ತನ್ನ ಅಪಾರವಾದ ಭಿಕ್ಕುಗಳ ಪರಿವಾರದೊಂದಿಗೆ ಭಿಕ್ಷಾಟನೆಗೆಂದು ಕುರುದೇಶದಲ್ಲಿ ಸಂಚರಿಸುತ್ತಿದ್ದಾಗ ಥಲ್ಕೋಟಿತ್ ಎಂಬ ಪಟ್ಟಣದಲ್ಲಿ ತಂಗಿದನು. ಈ ವಿಷಯವು ಅಲ್ಲಿನ ಕುರು ವಂಶದ ಜನರಿಗೆ ತಿಳಿದ ನಂತರ ಅವರೆಲ್ಲರೂ ಮಹಾತ್ಮನಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಅವನು ಉಳಿದುಕೊಂಡಿದ್ದ ವಿಹಾರಕ್ಕೆ ಆಗಮಿಸಿದರು. ಎಲ್ಲರೂ ಮಹಾತ್ಮನನ್ನು ಭೇಟಿ ಮಾಡಿ ನಮಸ್ಕರಿಸಿ ಕುಳಿತುಕೊಂಡ ನಂತರ ಬುದ್ಧನು ಅವರಿಗೆ ತನ್ನ ಸಿದ್ಧಾಂತವನ್ನು ಬೋಧಿಸಿದ್ದನು. ಭಗವಾನನಿಂದ ಉಪದೇಶವನ್ನು ಪಡೆದ ಮೇಲೆ ತಲ್ಲುಕೋಟಿತಿಯ ಬ್ರಾಹ್ಮಣರ ಮನೆಗಳ ಮುಖ್ಯಸ್ಥರು ಅವನಿಗೆ ಕೃತಜ್ಞತಾಪೂರ್ವಕವಾಗಿ ವಂದಿಸಿ ಎದ್ದು ನಿಂತು ತಮ್ಮ ಗೌರವವನ್ನು ಅರ್ಪಿಸಿ ನಂತರ ಅಲ್ಲಿಂದ ತೆರಳಿದರು. ಬುದ್ಧನ ಉಪದೇಶ ಕೇಳಲು ಕುಳಿತದವರಲ್ಲಿ ರಕ್ತಪಾಲನೆಂಬ ಯುವಕನಿದ್ದನು. ಆ ಊರಿನ ಗಣ್ಯ ಕುಟುಂಬವೊಂದರ ಮಗನಾಗಿದ್ದನು. ಅವನು ಉಪದೇಶ ಕೇಳಿದ ನಂತರ, ನನಗೆ ತಿಳಿದಿರುವಂತೆ ಪರಿಪೂರ್ಣವಾದ ಶುದ್ಧವಾದ ನಿರ್ಮಲವಾದ ಉನ್ನತವಾದ ಜೀವನವನ್ನು ಬದುಕಬೇಕೆಂದು ಹೇಳುವ ಭಗವಾನನ ಸಿದ್ಧಾಂತವನ್ನು ಆಚರಿಸುವುದು ಗೃಹಸ್ಥ ಜೀವನ ನಡೆಸುವವನಿಗೆ ಸುಲಭದ ವಿಷಯವೇನಲ್ಲ ಎಂಬ ಆಲೋಚನೆ ಸುಳಿಯಿತು. ನಾನು ತಲೆ ಕೂದಲನ್ನು ಗಡ್ಡವನ್ನು ಬೋಳಿಸಿಕೊಂಡು ಕಾಷಾಯ ವಸ್ತ್ರವನ್ನು ಧರಿಸಿಕೊಂಡು ಗೃಹಸ್ಥಾಶ್ರಮವನ್ನು ತ್ಯಜಿಸಿ ಮನೆಯಿಲ್ಲದ ಸನ್ಯಾಸಿಯಂತೆ ಯಾತ್ರಾರ್ಥಿಯಾದರೆ ಹೇಗೆ ಎಂದು ಅವನು ಯೋಚಿಸಿದನು. ಬುದ್ಧ ಗುರುವನ್ನು ಭೇಟಿ ಮಾಡಲು ಬಂದಿದ್ದ ಬ್ರಾಹ್ಮಣರು ಇನ್ನೂ ಬಹಳ ದೂರ ಹೋಗಿರಲಿಲ್ಲ. ರಕ್ತಪಾಲನು ಬುದ್ಧನ ಮುಂದೆ ಬಂದು ಅವನಿಗೆ ನಮಸ್ಕರಿಸಿ ತನ್ನ ಮನಸ್ಸಿನಲ್ಲಿ ಬಂದಿದ್ದ ಯೋಚನೆಯನ್ನು ವ್ಯಕ್ತಪಡಿಸಿದನು ಹಾಗೂ ತಮ್ಮ ಸಹಚರರಲ್ಲಿ ಒಬ್ಬನನ್ನಾಗಿ ತನ್ನನ್ನು ಸೇರಿಸಿಕೊಳ್ಳುವಂತೆ ಕೇಳಿಕೊಂಡನು. ರಕ್ತಪಾಲ, ಇಂಥ ಹೆಜ್ಜೆ ನೀಡಲು ನೀನು ನಿನ್ನ ತಂದೆ ತಾಯಿಗಳ ಅಪ್ಪಣೆ ಪಡೆದಿದೆಯಾ ಎಂದು ಬುದ್ಧನು ಪ್ರಶ್ನಿಸಿದನು. ಇಲ್ಲ ಸ್ವಾಮಿ ಎಂದು ಯುವಕ ರಕ್ತಪಾಲ ನುಡಿದಾಗ, ತಂದೆ ತಾಯಿಗಳ ಅಪ್ಪಣೆ ಪಡೆಯದವರನ್ನು ನಾನು ಸಂಘಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಎಂದು ಬುದ್ಧ ಮಹಾತ್ಮನು ನುಡಿದನು. ಸ್ವಾಮಿ, ನಾನು ಅವರ ಅನುಮತಿಯನ್ನು ಪಡೆಯುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದ ಯುವಕನು ಬುದ್ಧನಿಂದ ಗೌರವಪೂರ್ವಕವಾಗಿ ಬೀಳ್ಕೊಂಡು ತನ್ನ ತಂದೆ ತಾಯಿಗಳ ಬಳಿ ಹೋಗಿ ಅವರಿಗೆ ತನ್ನ ಆಲೋಚನೆಗಳನ್ನು ತಿಳಿಸಿದನಲ್ಲದೆ ಬಿಕ್ಕುವಾಗಲು ಅವರ ಅನುಮತಿಯನ್ನು ಕೇಳಿದನು. ಅವನ ತಂದೆ ತಾಯಿಗಳು, ಪ್ರಿಯ ರಕ್ತಪಾಲನೆ, ನೀನು ನಮ್ಮ ಕುಟುಂಬದ ಏಕೈಕ ಪುತ್ರ, ನಮ್ಮ ಮುದ್ದಿನ ಮಗನಾಗಿದ್ದೀಯ. ಎಲ್ಲರ ಪ್ರೀತಿಗೆ ಪಾತ್ರನಾಗಿ ಇಲ್ಲಿ ಸುಖವಾಗಿದ್ದೀಯ. ಸುಖದಲ್ಲಿ ನಿನ್ನನ್ನು ಬೆಳೆಸಿದ್ದೇವೆ. ಕಷ್ಟಗಳ ಅನುಭವ ನಿನಗಿಲ್ಲ. ನಿನಗೆ ಬೇಕು ಎನಿಸಿದ್ದನ್ನು ತಿಂದು ಕುಡಿದು ಸುಖವಾಗಿರು. ಸಂತೋಷದಿಂದ ಒಳ್ಳೆಯ ಕೆಲಸ ಮಾಡು. ಆದರೆ ನೀನು ಸನ್ಯಾಸಿಯಾಗಲು ನಾವು ಅನುಮತಿ ಕೊಡುವುದಿಲ್ಲ ಎಂದು ಹೇಳಿದರಲ್ಲದೆ ನಿನ್ನ ಅಗಲಿಕೆ ನಮ್ಮನ್ನು ಅನಾಥರನ್ನಾಗಿ ಮಾಡುತ್ತದೆ. ಅದರಿಂದ ನಮ್ಮ ಜೀವನದಲ್ಲಿ ಯಾವುದೇ ಸುಖ ಸಂತೋಷವಿಲ್ಲದಂತಾಗುತ್ತದೆ. ನಾವು ಬದುಕಿದ್ದಾಗ ನೀನು ಮನೆಯನ್ನು ತೊರೆದು ಮನೆಯಿಲ್ಲದ ಬಿಕ್ಕುವಾಗಲು ನಾವೇಕೆ ಸಮ್ಮತಿಸಬೇಕು ಎಂದು ಮಗನನ್ನು ಪ್ರಶ್ನಿಸಿದರು. ರಕ್ತಪಾಲನು 2 ಮತ್ತು 3ನೇ ಬಾರಿ ತನ್ನ ಬೇಡಿಕೆಯನ್ನು ಪುನರ್ ಉಚ್ಚರಿಸಿದನು. ಆದರೆ ಅವನ ತಂದೆ ತಾಯಿಗಳು ಅವನ ಬೇಡಿಕೆಯನ್ನು ಅದೇ ರೀತಿಯಲ್ಲಿ ನಿರಾಕರಿಸಿದರು. ತಂದೆ ತಾಯಿಗಳ ಅನುಮತಿ ಪಡೆಯುವಲ್ಲಿ ವಿಫಲನಾದ ರಕ್ತಪಾಲನು ನೆಲದ ಮೇಲೆ ಬಿದ್ದು ಉರುಳಾಡಿ ತಾನು ಸಾಯಬೇಕು ಇಲ್ಲ ವಿಭಿಕ್ಕವಾಗಬೇಕೆಂದು ಘೋಷಿಸಿದನು.
ಅವನು ಬಿಕ್ಕುವಾಗಬೇಕೆಂಬ ತನ್ನ ಆಕಾಂಕ್ಷೆಯನ್ನು ಪುನರ್ ಉಚ್ಚರಿಸುತ್ತಾ ಇದ್ದಾಗ ಅವನ ತಂದೆ ತಾಯಿಗಳು ಅವನನ್ನು ಮೇಲೇಳಲು ಇನ್ನಿಲ್ಲದಂತೆ ಬೇಡಿಕೊಂಡರು. ಆದರೆ ಅವನು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಅವರು ಸಹ 2 ಹಾಗೂ 3ನೇ ಬಾರಿ ಬೇಡಿಕೊಂಡರೂ ಅವನಿಗೆ ಉತ್ತರಿಸಲಿಲ್ಲ. ನಂತರ ಆತನ ತಂದೆ ತಾಯಿಗಳು ರಕ್ತಪಾಲನ ಗೆಳೆಯರನ್ನು ಭೇಟಿ ಮಾಡಿ ತಮ್ಮ ಮಗನ ವಿಷಯವನ್ನು ತಿಳಿಸಿದರು ಹಾಗೂ ಅವನಿಗೆ ಬುದ್ಧಿ ಹೇಳುವಂತೆ ಅವರಲ್ಲಿ ಮನವಿ ಮಾಡಿಕೊಂಡರು. ರಕ್ತಪಾಲನ ಗೆಳೆಯರು ಮನೆಗೆ ಬಂದು 3 ಬಾರಿ ರಕ್ತಪಾಲನಲ್ಲಿ ತನ್ನ ನಿರ್ಧಾರವನ್ನು ಬದಲಿಸುವಂತೆ ಬೇಡಿಕೊಂಡರು. ಆದರೆ ಗೆಳೆಯರಿಗೂ ಅವನು ಪ್ರತಿಕ್ರಿಯಿಸಲಿಲ್ಲ. ನಂತರ ಅವನ ಗೆಳೆಯರು ಆತನ ತಂದೆ ತಾಯಿಗಳಿಗೆ ಅವನು ಸದಾ ನೆಲದ ಮೇಲೆ ಹೊರಳಾಡುತ್ತಾ ನಾನು ಸಾಯುತ್ತೇನೆ ಇಲ್ಲವೇ ಬಿಕ್ಕು ಆಗುತ್ತೇನೆ ಎಂದು ಘೋಷಿಸುತ್ತಿದ್ದಾನೆ. ನೀವು ಅವನಿಗೆ ಅನುಮತಿ ಕೊಡಲು ನಿರಾಕರಿಸಿದರೆ ಅವನು ಜೀವಂತವಾಗಿ ಉಳಿಯುವ ಸಂಭವವಿಲ್ಲ. ನೀವು ಅವನಿಗೆ ಅನುಮತಿ ನೀಡಿದರೆ ಬಿಕ್ಕುವಾಗಿಯಾದರೂ ಅವನನ್ನು ನೋಡಬಹುದು. ಬಿಕ್ಕುವಾಗಬೇಕೆಂಬ ಆಸೆ ಬಿಟ್ಟರೆ ಆತನಿಗೆ ಬೇರೆ ಯಾವುದೇ ಆಸೆ ಇಲ್ಲ. ಅವನು ಮತ್ತೊಮ್ಮೆ ಈ ಮನೆಗೆ ಹಿಂತಿರುಗಿ ಬರಬೇಕಾದರೆ ಅವನಿಗೆ ಅನುಮತಿಯನ್ನು ನೀಡುವುದು ಒಳಿತು ಎಂದು ಒತ್ತಾಯಿಸಿದರು. ಗೆಳೆಯರ ಸಲಹೆಯನ್ನು ಒಪ್ಪಿದ ರಕ್ತಪಾಲನ ಪೋಷಕರು ಆಗಲಿ ನಾವು ಅವನಿಗೆ ಒಪ್ಪಿಗೆ ನೀಡುತ್ತೇವೆ. ಆದರೆ ಅವನು ಬಿಕ್ಕುವಾದ ನಂತರ ನಮ್ಮನ್ನು ನೋಡಲು ಆಗಾಗ್ಗೆ ಮನೆಗೆ ಬರುತ್ತಿರಬೇಕೆಂಬ ಷರತ್ತನ್ನು ವಿಧಿಸಿದರು. ಅನಂತರ ಗೆಳೆಯರು ರಕ್ತಪಾಲನ ಬಳಿಗೆ ತೆರಳಿ ಆತನ ತಂದೆ ತಾಯಿಗಳು ಬಿಕ್ಕುವಾಗಲು ಅನುಮತಿ ನೀಡಿರುವುದಾಗಿ ತಿಳಿಸಿ, ನೀನು ಬಿಕ್ಕುವಾದ ನಂತರ ಅವರನ್ನು ನೋಡಲು ಮನೆಗೆ ಬರುತ್ತಿರಬೇಕೆಂಬ ಷರತ್ತನ್ನು ವಿಧಿಸಿದ್ದಾರೆಂಬ ಮಾಹಿತಿಯನ್ನು ತಿಳಿಸಿದರು. ರಕ್ತಪಾಲನು ನೆಲದಿಂದ ಮೇಲೆದ್ದು ಸ್ವಲ್ಪ ಕಾಲ ಸುಧಾರಿಸಿಕೊಂಡ ನಂತರ ಬುದ್ಧ ಭಗವಾನನ ಬಳಿ ಹೋಗಿ ನಮಸ್ಕರಿಸಿ ಒಂದು ಕಡೆ ಕುಳಿತುಕೊಂಡನು. ನಂತರ ಬುದ್ಧನನ್ನು ಉದ್ದೇಶಿಸಿ, ನಾನು ಬಿಕ್ಕುವಾಗಲು ನನ್ನ ತಂದೆ ತಾಯಿಗಳ ಅನುಮತಿ ಪಡೆದಿದ್ದೇನೆ. ನನ್ನನ್ನು ಸಂಘಕ್ಕೆ ಸೇರಿಸಿಕೊಳ್ಳಲು ಭಗವಾನರನ್ನು ಕೇಳಿಕೊಳ್ಳುತ್ತಿದ್ದೇನೆ ಎಂದು ಮನವಿ ಮಾಡಿಕೊಂಡನು. ಭಗವಾನನ ಆದೇಶದಂತೆ ರಕ್ತಪಾಲನಿಗೆ ಬಿಕ್ಕುವಾಗಲು ದೀಕ್ಷೆಯನ್ನು ನೀಡಲಾಯಿತು. ಭಗವಾನ್ ಬುದ್ಧನು 15 ದಿನಗಳ ಕಾಲ ತಲ್ಕೋಟಿತನದ